ಅಂತ ದುಡ್ಡು ಹೋಗ್ತೈತಿ. ಇಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಏನಾಯ್ತು, ಯಾಕೆ ಹೊರಗೆ ಬಂತು? ಈ ಬಿಲ್ ಬರೋಕ್ಕಿಂತ ಮೊದಲು ದುಡ್ಡು ಹೊರಗೆ ಹೋಗ್ತ ಅಷ್ಟೇ. ಈ ಬಿಲ್ ಮೊದಲ ಬಂದಿತ್ತಂದ್ರೆ, ಅವ್ ಶಾಣೆ ಆಗಿದ್ನಂದ್ರೆ, ಬಿಲ್ ಮೊದಲ ತಗೊಂಡಿದ್ನಂದ್ರೆ, ಎಲೆಕ್ಷನ್ ಇದ್ದಿದ್ದಿಲ್ಲ, ಎಲೆಕ್ಷನ್ಗೆ ದುಡ್ಡು ಕೊಡುವಂತ ಒತ್ತಾಯ ಅವ್ರಿಗೆ ಪ್ರೆಷರ್ ಇದ್ದಿದ್ದಿಲ್ಲ ಅಂದ್ರೆ ಬಿಲ್ ತೊಗೊಂತಿದ್ರು, ದುಡ್ಡು ಹೊರಗೆ ಹೋಗ್ತಿತ್ತು. ಚಂದ್ರಶೇಖರ್ ದಲಿತ ಸಾಯುವಂತ ಪರಿಸ್ಥಿತಿ ಬರ್ತಿದ್ದಿಲ್ಲ, ಈ ಹಗರಣ ಹೊರಗೆ ಬರ್ತಿದ್ದಿಲ್ಲ. ಇವತ್ತು ಎಲ್ಲದರಲ್ಲಿ ಪ್ರಾಬ್ಲಮ್ ಅಂತ ಆಯ್ತು. ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಸ್ ಅಂತ ಸಂವಿಧಾನದಲ್ಲಿರೋದು. ಅದರಿಂದ ನೀವು ದಲಿತ 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 ಹೇಳಿದ್ರು ಕೂಡ ದಲಿತ ಒಂದ್ 1000 ಸಾರಿ ಪರಿಶಿಷ್ಟ ಇವರ ನಡವಳಿಕೆಯಿಂದ, ಇವರು ಅಧಿಕಾರದಲ್ಲಿರುವಾಗ ಇವರ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. These people, the BJP people are against the social justice. Against the social justice, Congress government, ಸನ್ಮಾನ್ಯ ಸಿದ್ದರಾಮಯ್ಯನವರು ನೀವು ಕೂತ್ಕೊಳ್ಳಿ. ಅಶ್ವಥ್ ಅವ್ರು ಮಾತಾಡ್ಲಿ. ಇವ್ರೆ ತೆಗೀರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಕೆಲವ್ರದೆಲ್ಲ ತೆಗಿತೀನಿ ಈಗ. ಯಾರ್ಯಾರು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ಕೆ ಬರ್ತದೆ ನನಗೆ. ನೀನು ಈಗ ಮಾತಾಡ್ಲಿ. ಇಲ್ಲ, ಆ ರೀತಿ ಮಾತ್ರ ಆಗುದಿಲ್ಲ. ನೋಡಿ, ಈ ರೀತಿ ಮಾತಾಡ ನೋಡಿ. ಈಗ ಉತ್ತರ ಎಲ್ಲ ಕೂಡ ಹೇಳ್ತಾರೆ. ಆಯ್ತು, 100% ಆಯ್ತು. ಇವ್ರು ಏನ್ ಹೇಳಿದ್ರು ಕೂಡ ಇವರು ಭ್ರಷ್ಟಾಚಾರ ಬಯಲಾಗಿದೆ. ನಿಮ್ಮ ಭ್ರಷ್ಟಾಚಾರ 40% ಕಮಿಷನ್ ಹೊಡೆದಿದ್ದಾರೆ ಅಂತೇಳಿ ನಮ್ಮ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಹೇಳಿದ್ದಾರೆ. ಇವ್ರಿಗೆ ನಾಚಿಕೆ ಆಗಲ್ಲ. ನಾಚಿಕೆ ಆಗಲ್ಲ. ನಿಮಗೆ ಉತ್ತರ ಕೊಡ್ತಾರೆ. ನಾಚಿಕೆ ಆಗಲ್ಲ. ಕೂತಿದ್ದೀರಿ, ನಾಚಿಕೆ ಆಗಲ್ಲ. ಮಾನ ಮರ್ಯಾದೆ ಏನಿಲ್ಲ. ಬಂದರು ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಲಿಕ್ಕೆ ಅರ್ಹವಾದಂತ ವ್ಯಕ್ತಿ ರಕ್ತ ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕಾಗಿದೆ. ಮುಖ್ಯಮಂತ್ರಿನೇ ರಕ್ಷಣೆ ಮಾಡಬೇಕು. ನೀವು ಆ ರೀತಿ ಮಾತಾಡ್ತಲ್ಲ.